ದೇವಸ್ಥಾನದಲ್ಲಿ ಅನ್ಯ ಕೋಮಿನ ಯುವಕನಿಂದ ಮೂತ್ರ ವಿಸರ್ಜನೆ ಆರೋಪ. ಆರೋಪ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ದೇವಸ್ಥಾನವೊಂದರಲ್ಲಿ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆ ಮಾಡಿದ ಆರೋಪ ಕೇಳಿಬಂದಿದ್ದು, ಪ್ರಕರಣ ಇದೀಗ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಶಿಗ್ಗಾವಿ ಪಟ್ಟಣದ ರಾಜಶ್ರೀ ಸಿನಿಮಾ ಮಂದಿರದ ಎದುರಿನ ಮಾರುತಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನದ ಒಳಗೆ ವ್ಯಕ್ತಿಯೊಬ್ಬ ಮೂತ್ರ ವಿಸರ್ಜನೆ ಮಾಡಿ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಕೂಡಲೇ ಸ್ಥಳದಲ್ಲಿದ್ದ ಕೆಲವರು ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸದ್ಯ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಎಲ್ಲಿ ಮಾಡಿ ತೋರ್ಸ್ ನಡಿ, ಎಲ್ಲಿ ಏನ್ ಮಾಡಿ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ, ತೋರ್ಸಿ ಎಲ್ಲಿ ಏನ್ ಮಾಡಿ ತೋರ್ಸಿ, ಏನ್ ಮಾಡಿ ನೋಡಿ ತೋರ್ಸ್ ನಡಿ, ಎಲ್ಲಿ ಏನ್ ಮಾಡಿ ನೋಡು. ಹೊಡಂಗಿಲ್ಲ ತೋರಿ, ಏನ್ ಮಾಡಂಗಿಲ್ಲ. ಹಾ, ಎಲ್ಲಿ ಏನ್ ಮಾಡಿ ಹೇಳ ತೋರ್ಸ, ಎಲ್ಲಿ ಏನ್ ಮಾಡಿ, ಅಲ್ಲಿ ಮತ್ತೆ ಎಲ್ಲಿ ಏನ್ ಮಾಡಿದಿ, ಎಲ್ಲಿ ಕಾಣಿಸ ಅಂತಿದ್ದಿಲ್ಲ ನಿಂಗೆ ದೇವಸ್ಥಾನ. ಇಲ್ಲಿ ಯಾಕೆ ಬಂದು ಏನ್ ಮಾಡಿದ್ದೆ, ಹೆಂಗ್ ಯಾಕೆ ಮಾಡಿದ್ದೆ, ಇಲ್ಲಿ ಯಾಕೆ ಬಂದು ಇದು ಮಾಡಿದ್ದೆ, ಯಾಕ ಊಟ ಮಾಡಂಗಿಲ್ಲ ನೀ, ಎಲ್ಲಿ ಹೋಗಿದ್ ಮತ್ ಬಾಯಾಗೇನ್ ತುತ್ತ, ಯಾವ್ರು ನಿಂದ, ಏನ್ ಹೆಸರು ನಿಂದ, ಜಾಫರ್. ಇಲ್ಲಿ ಯಾಕೆ ಬಂದಿದ್ದಿ, ಹಮಾಲಿ ಮಾಡ್ತಿ, ಹಮಾಲಿ ಮಾಡಿದ್ರೆ ತುತ್ ಬೇರೆ ಕಡೆ ಹೋಗಿದ್ದೆ, ಎಲ್ಲಿ ಹಮಾಲಿ ಮಾಡೋ ನೀನು, ಮತ್ತೆ ಇಲ್ಲಿ ಹಮಾಲಿ ಮಾಡೋ ಗೊತ್ತಾಗಿದ್ದಿಲ್ಲ ನಿಂಗೆ ದಿನ ದೇವಸ್ಥಾನ ಅಂತೇಳಿ, ಯಾಕ ನಿಮ್ಮಲ್ಲಿ ಮಾಡಿರ ಹಂಗ ಹಾಕಿರ್ತಿದ್ದೆ. ಇನ್ನು ಘಟನೆ ಖಂಡಿಸಿ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿ ದೇವಸ್ಥಾನದ ಪಾವಿತ್ರ್ಯಕ್ಕೆ ಧಕ್ಕೆ ತಂದಿರುವ ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಪ್ರಕರಣದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಇದೇ ವೇಳೆ ಪ್ರತಿಭಟನೆಗೆ ಹಿಂದೂಪರ ಮುಖಂಡ ಪ್ರಮೋದ್ ಮುತಾಲಿಕ್ ಕೂಡ ಆಗಮಿಸಿ ಈ ಘಟನೆ ಉದ್ದೇಶಪೂರ್ವಕವಾಗಿ ನಡೆದಿದೆ, ಹಾವೇರಿ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಪ್ರಯತ್ನ ನಡೀತಾ ಇದೆ, ಘಟನೆ ಬಗ್ಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸೆಪ್ಟೆಂಬರ್ 26ರಂದು ಶಿಗ್ಗಾವಿ ಬಂದ್ಗೆ ಕರೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಅಭಿಷೇಕ ಈ ದೇಶದಲ್ಲಿ ನಿರಂತರವಾಗಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಅದೇ ನಮಗೆ ಆಧಾರ, ಆಧ್ಯಾತ್ಮ ಅನ್ನುವಂಥದ್ದೇ ನಮಗೆ ಆಧಾರ, ಅದು ನಮ್ಮ ಜೀವಾಳ ಅದು. ಸೊ ಅಂತ ಇದನ್ನೇ ಅಪಮಾನ ಮಾಡೋದು, ಭಗ್ನ ಮಾಡೋದು, ಈ ರೀತಿ ಮಾಡ್ತಾ ಇರುವಂತ ಈಗಿಂದಲ್ಲ, ಈ ಮೊಹಮ್ಮದ್ ಜಾಫರ್ ಇವ್ರ ತಾತ ಮುತ್ತಾತ ಅನ್ನುವಂಥವ್ರು ಯಾರ್ಯಾರು ಇದ್ರಲ್ಲ, ಗಜನಿ, ಗೋರಿ, ಔರಂಗಜೇಬ್, ಅಕ್ಬರ್, ಟಿಪ್ಪು ಸುಲ್ತಾನ್ ವರೆಗೆ ಇದನ್ನೇ ಮಾಡ್ತಾ ಬಂದಿದ್ದಾರೆ. ಸೊ ಈ ರೀತಿಯ ಅತಿಯಾದಂತಹ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅವನಿಗೆ ಜೈಲಿಗೆ ಹಾಕಿದೆ, ಕೇಸ್ ಹಾಕಿದೆ, ನಾಳೆ ಜಾಮೀನ್ ಮೇಲೆ ಬಿಟ್ಟೆ, ತಪ್ಪು ಒಪ್ಪಿಕೊಂಡೆ, ಕ್ಷಮೆ ಬೇಡದೆ, ಇದೆಲ್ಲ ನಾಟಕ ಇನ್ನು ನಡೆಯುವುದಿಲ್ಲ. ಇನ್ನು ಗುಂಡು ಹಾಕ್ಬೇಕು, ಅವನನ್ನು ಶೂಟ್ ಅಟ್ ಸೈಟ್ ಮಾಡ್ಬೇಕು. ಈ ನಮ್ಮ ದೇವಸ್ಥಾನವನ್ನ ಬರೇ ಅಪಮಾನ ಅಲ್ರೇ, ಹುಚ್ಚು ಒಯ್ದಿದ್ದಾನೆ. ಮಸೀದಿ ಒಳಗಡೆ ಇದೆ ಈ ರೀತಿ ಆಗಿದ್ರೆ ಏನ್ ಮಾಡ್ತಿದ್ರು ನೀವು? ಪಠಾಣವರೇ, MLA ಅವರೇ, ಮಸೀದಿ ಒಳಗಡೆ ಇದೇ ರೀತಿ ಆಗಿತ್ತು ಅಂದ್ರೆ ನೀವೇನ್ ಮಾಡ್ತಿದ್ರೆ? ಸದ್ಯ ಪ್ರಕರಣದ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದು, ಘಟನೆ ಉದ್ದೇಶಪೂರ್ವಕವಾಗಿತ್ತೇ ಅಥವಾ ಬೇರೆ ಕಾರಣದಿಂದ ನಡೆದಿತ್ತೆ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ.
ಒಟ್ನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ದು, ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳದೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದ್ದಾರೆ. ರಮೇಶ್ ತಾಳಿಕೋಟಿ ಜೊತೆ ಲೋಕೇಶ್ ಸುಣ್ಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.